ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ಏನೆಲ್ಲ ಚರ್ಚೆ ಮಾಡ್ತಾ ಹೋಗ್ತಪ್ಪ ಅಂದ್ರೆ ಈ ಪುನರ್ಜೀವನದ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಮೇರಲ್ಲಿ ಪುನರ್ಜೀವನದ ಆ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಭೌಗೋಳಿಕ ಅನ್ವೇಷಣೆಗಳು, ಭೂಶೋಧನೆಗಳು ಮತ್ತು ಆ ಭೂಶೋಧನೆಯ ಒಂದು ಪರಿಣಾಮಗಳನ್ನು ಈ ಒಂದು ತರಗತಿಯೊಳಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಮೊದಲಿಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಪುನರ್ಜೀವನದ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಅಂದ್ರೆ ಈ ಪುನರ್ಜೀವನ ಕಾಲದಲ್ಲಿ ಆ ಜೀವನವನ್ನು ಕುರಿತಂಥ ಏನು ಬೆಳೀತಾ ಹೋಗ್ತೈತಪ್ಪ ಅಂದ್ರೆ ಆ ಲೌಕಿಕ ಮಾರ್ಗ ಬೆಳೀತಾ ಹೋಗ್ತೈತಿ. ಈ ಒಂದು ಲೌಕಿಕ ಮಾರ್ಗ ಬೆಳೆದಂಥ ಸಂದರ್ಭದೊಳಗೆ ಆ ವಿಶ್ವದ ಬಗ್ಗೆ ಏನಾಗ್ತೈತಪ್ಪ ಅಂದ್ರೆ ಆ ವೈಜ್ಞಾನಿಕ ದೃಷ್ಟಿ ಬೆಳವಣಿಗೆ ಆಗ್ತೈತಿ. ಏನು ಮೊದಲಿಗೆ ಆ ಒಂದು ಪುನರ್ಜೀವನದ ಒಂದು ಸಾಹಿತ್ಯ ನೋಡ್ತಾ ಹೋಗ್ತೀವಿ. ಏನಂತ ಅದು ಯಾವುದೇ ರೀತಿಯ ವರ್ಗಕ್ಕೆ ಸೀಮಿತವಾಗಿರದೆ ಒಂದು ವೈಜ್ಞಾನಿಕ ರೀತಿಯೊಳಗೆ ಅಂತ ನೋಡ್ತೀವಿ. ಅದೇ ರೀತಿ ಈ ಒಂದು ಪುನರ್ಜೀವನದ ಕಾಲದಲ್ಲಿ ಜೀವನವನ್ನು ಆ ಲೌಕಿಕ ಮಾರ್ಗದಲ್ಲಿ ಬೆಳ್ತಾ ಹೋಗ್ತೈತಿ. ಆ ವಿಶ್ವದ ಬಗ್ಗೆ ಒಂದು ವೈಜ್ಞಾನಿಕ ದೃಷ್ಟಿ ಬೆಳ್ತಾ ಹೋಗ್ತೈತಿ. ಜೊತೆಗೆ ಆ ನಕ್ಷತ್ರಗಳ ಒಂದು ಚಲನವಲನಗಳ ಜ್ಞಾನ ಬೆಳೆದು ಆ ಸಾಗರ ಮಾರ್ಗಗಳ ಒಂದು ಶೋಧನೆ ಏನಾಗ್ತೈತಪ್ಪ ಅಂದ್ರೆ ಅನ್ವೇಷಣೆ ಮಾಡೋಕ್ಕೆ ಸಾಧ್ಯ ಆಗ್ತೈತಿ. ಅಂದ್ರೆ ಈ ಒಂದು ಪುನರ್ಜೀವನದ ಮುಖ್ಯವಾಗಿ ಪರಿಣಾಮಗಳು ಏನಪ್ಪ ಅಂದ್ರೆ ಆ ಒಂದು ವಿಶ್ವದ ಬಗ್ಗೆ ಏನಾಗ್ತೈತಪ್ಪ ಅಂದ್ರೆ ವೈಜ್ಞಾನಿಕ ದೃಷ್ಟಿಕೋನ ಬೆಳ್ತಾ ಹೋಗ್ತೈತಿ. ಜೊತೆಗೆ ಆ ನಕ್ಷತ್ರಗಳ ಒಂದು ಚಲನವಲನ ಅಂದ್ರೆ ಆಕಾಶಕಾಯಗಳ ಒಂದು ಜ್ಞಾನವನ್ನು ಬೆಳ್ತಾ ಹೋಗ್ತೈತಿ. ಜೊತೆಗೆ ಆ ಸಾಗರ ಮಾರ್ಗಗಳ ಒಂದು ಶೋಧನೆಯಿಂದ ಏನಾಗ್ತೈತಪ್ಪ ಅಂದ್ರೆ ಭೂ ಅನ್ವೇಷಣೆ ಮಾಡೋಕ್ಕಾಗ್ತೈತಿ. ವೈಜ್ಞಾನಿಕ ಶೋಧನೆಗಳು ಹಾಗೂ ತಂತ್ರಜ್ಞಾನದಿಂದ ಆ ಕೈಗಾರಿಕಾ ಕ್ರಾಂತಿಯು ಸಾಧ್ಯ ಆಗೋದನ್ನು ನೋಡ್ತಾ ಹೋಗ್ತೀವಿ. ಅಂದರೆ ವೈಜ್ಞಾನಿಕ ಸಂಶೋಧನೆಗಳು ಮತ್ತು ತಂತ್ರಜ್ಞಾನದಿಂದ ಕೈಗಾರಿಕಾ ಕ್ರಾಂತಿ ಸಾಧ್ಯ ಆಗ್ತೈತಿ. ಅಂಧಶ್ರದ್ಧೆಯನ್ನು ಖಂಡಿಸ್ತಾ ಹೋಗ್ತಾರೆ. ಇಲ್ಲಿ ವೈಜ್ಞಾನಿಕ ಶೋಧನೆಗಳು ಮತ್ತು ತಂತ್ರಜ್ಞಾನದಿಂದ ಏನು ಬೆಳವಣಿಗೆ ಆತಪ್ಪ ಅಂದ್ರೆ ಅಲ್ಲಿ ಕೈಗಾರಿಕಾ ಕ್ರಾಂತಿ ಆಗ್ತೈತಿ. ಇದರಿಂದ ಏನು ಮಾಡ್ತಾ ಹೋಗ್ತಾರಪ್ಪ, ಎಲ್ಲಿ ವೈಜ್ಞಾನಿಕದಿಂದ ಅಧ್ಯಯನದಿಂದ ಕೂಡುವಂಥ ಏನೇ ಒಂದು ಶೋಧನೆಗಳಾಗಿರ್ಬೋದು ಅವು ಮುಖ್ಯವಾಗಿ ಏನನ್ನು ಖಂಡಿಸ್ತಾವಪ್ಪ ಅಂದ್ರೆ ಅಂಧಶ್ರದ್ಧೆಯನ್ನು ಖಂಡಿಸ್ತಾ ಹೋಗ್ತಾವೆ. ಈ ಒಂದು ಹೊಸ ಚಿಂತನೆಗಳಿಗೆ ಈ ಒಂದು ಪ್ರೋತ್ಸಾಹವನ್ನು ದೊರಕ್ತಾ ಹೋಗ್ತೈತಿ. ಆ ಹೊಸ ದೃಷ್ಟಿ ಮೂಡಿದ್ದರಿಂದ ಆ ಕ್ಯಾಥೋಲಿಕ್ ಚರ್ಚ್ನಲ್ಲಂಥ ಬದಲಾವಣೆ ಅಥವಾ ಆ ಧಾರ್ಮಿಕ ಸುಧಾರಣೆ ಚಳುವಳಿಗೆ ನಾಂದಿ ಆಗ್ತೈತಿ. ಈ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಮುಂದೆ ಹೇಳ್ತಾ ಹೋಗ್ತೇನೆ ಮಾರ್ಟಿನ್ ಲೂಥರ್ ಅವ್ರ ಬಗ್ಗೆ ಹೇಳೋತ್ನಿಗೆ ಈ ಒಂದು ಕ್ಯಾಥೋಲಿಕ್ ಚರ್ಚಿನ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ಅಂದರೆ ಈ ಒಂದು ಕ್ಯಾಥೋಲಿಕ್ ಚರ್ಚ್ನಲ್ಲಾದಂಥ ಬದಲಾವಣೆ ಮತ್ತು ಧಾರ್ಮಿಕ ಸುಧಾರಣೆಗಳು ಆ ಒಂದು ಚಳುವಳಿಗೆ ನಾಂದಿ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಈ ಪುನರ್ಜೀವನದ ಒಟ್ಟಾರೆ ಒಂದು ಪರಿಣಾಮ ಏನಾಗ್ತೈತಪ್ಪ ಅಂದ್ರೆ ವಿಶ್ವದ ಬಗ್ಗೆ ಒಂದು ವೈಜ್ಞಾನಿಕ ದೃಷ್ಟಿಕೋನ ಬೆಳ್ತಾ ಹೋಗ್ತೈತಿ. ಆ ಒಂದು ನಕ್ಷತ್ರಗಳ ಚಲನವಲನ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾರೆ. ಮತ್ತು ಸಾಗರ ಸಮುದ್ರಗಳ ಬಗ್ಗೆ ಒಂದು ಸಾಗರ ಮಾರ್ಗಗಳ ಬಗ್ಗೆ ಶೋಧನೆ ಮಾಡ್ತಾ ಹೋಗ್ತಾರೆ. ಮತ್ತು ಭೂ ಶೋಧನೆಯನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ವೈಜ್ಞಾನಿಕ ಮತ್ತು ತಂತ್ರಜ್ಞಾನದಿಂದ ಏನು ಕ್ರಾಂತಿ ಆಗ್ತೈತಪ್ಪ ಅಂದ್ರೆ ಕೈಗಾರಿಕಾ ಕ್ರಾಂತಿ ಆಗ್ತೈತಿ. ಈ ಒಂದು ಕೈಗಾರಿಕಾ ಕ್ರಾಂತಿಯಿಂದ ಅಲ್ಲಿರುವಂಥ ಅಂಧಶ್ರದ್ಧೆಯನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಖಂಡಿಸ್ತಾ ಹೋಗ್ತಾರೆ. ಇದೇ ಮುಂದೆ ಬೆಳ್ತಾ ಹೋದಂತೆ ಆ ಕ್ಯಾಥೋಲಿಕ್ ಚರ್ಚಿನಲ್ಲಿ ಕೂಡ ಒಂದು ಧಾರ್ಮಿಕ ಸುಧಾರಣಾ ಚಳುವಳಿ ಏನಾಗ್ತೈತಪ್ಪ ಅಂದ್ರೆ ಬೆಳವಣಿಗೆ ಆಗ್ತೈತೆ ಅಥವಾ ಉಗಮವಾಗೋದನ್ನು ಕಾಣ್ತಾ ಹೋಗ್ತೀವಿ. ಇದು ಒಟ್ಟಾರೆಯಾಗಿ ಪುನರ್ಜೀವನದ ಒಂದು ಪರಿಣಾಮಗಳ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ನೆಕ್ಸ್ಟ್ ತಿಳ್ಕೊತ ಹೋಗೋಣ ಭೌಗೋಳಿಕ ಅನ್ವೇಷಣೆಗಳ ಬಗ್ಗೆ ತಿಳ್ಕೊತ. ನಾವು ಮೊದಲಿಗೆ ಹೇಳಿದ್ವಿ 7ನೇ ಶತಮಾನದ ಒಂದು ಯುರೋಪಿನ ಯುಗವನ್ನು ಅಂಧಶ್ರದ್ಧೆ ಯುಗ ಅಂತ ಕರಿತಾ ಹೋಗ್ತೀವಿ. ಆದರೆ 16ನೇ ಯುಗ ಏನು ಮಾಡ್ತಾ ಹೋಗ್ತೈತಂದ್ರೆ ಅವರ ಒಂದು ಜೀವನವನ್ನೇ ಬದಲಾಯಿಸ್ತಾ ಹೋಗ್ತೈತಿ. ವಸಂತ ಕಾಲ ಆಧುನಿಕ ಯುರೋಪ್ ಅಂತ ಕರಿತಾ ಹೋಗ್ತಾರೆ. ಜೊತೆಗೆ ಈ 16ನೇ ಶತಮಾನವನ್ನು ಭೌಗೋಳಿಕ ಅನ್ವೇಷಣೆಗಳ ಯುಗ ಅಂತ ಕರಿತಾ ಹೋಗ್ತಾರೆ. ಯಾವ ಶತಮಾನ? 16ನೇ ಶತಮಾನವನ್ನು ಭೌಗೋಳಿಕ ಅನ್ವೇಷಣೆಗಳ ಯುಗ ಅಂತಂದು ಕರಿತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ ಈ ಮಧ್ಯಕಾಲದ ಅಂತ್ಯದವರೆಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಯುರೋಪಿಯನ್ನರು ಆ ಭೌಗೋಳಿಕ ಜ್ಞಾನ ಅಷ್ಟಾಗಿ ತಿಳಿದಿರಂಗಲ್ಲ. ಜೊತೆಗೆ ಆ ನಂತರ ಬೆಳವಣಿಗೆಯಲ್ಲಿ ಆ ಯುರೋಪಿಯನ್ನರು ಆ ಪ್ರಪಂಚದ ಅನೇಕ ಭಾಗಗಳಿಂದ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಸಮುದ್ರದ ಮಾರ್ಗದ ಮೂಲಕ ಕಂಡಿಡ್ತಾ ಹೋಗ್ತಾರೆ. ಈ ಹೊಸ ಖಂಡಗಳಾದಂಥ ಉತ್ತರ ಅಮೇರಿಕ, ದಕ್ಷಿಣ ಅಮೇರಿಕ ಮತ್ತು ಆಸ್ಟ್ರೇಲಿಯಾಗಳು ಬೆಳಕಿಗೆ ಬರ್ತಾ ಹೋಗ್ತವೆ. ಅಂದ್ರೆ ಈ ಒಂದು ಭೂ ಅನ್ವೇಷಣೆಯಿಂದ ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಉತ್ತರ ಅಮೇರಿಕ, ದಕ್ಷಿಣ ಅಮೇರಿಕ ಮತ್ತು ಆಸ್ಟ್ರೇಲಿಯಾ ಖಂಡಗಳನ್ನು ಬೆಳಕಿಗೆ ಬರೋದನ್ನು ಕಾಣ್ತಾ ಹೋಗ್ತೀವಿ. ಯಾವ ಒಂದು ಸಾಧನೆಗಳು ಅಂತ ನೋಡೋದಾದ್ರೆ
ಈ ಒಂದು ಭೌಗೋಳಿಕ ಈ ಒಂದು ಸಮುದ್ರಯಾನ ಕೈಗೊಳ್ಬೇಕಪ್ಪ ಅಂದ್ರೆ ಕೆಲವೊಂದು ಸಾಧನಗಳು ಬೇಕಾಗ್ತವೆ. ಅವುಗಳಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ ದಿಕ್ಸೂಚಿ ಮತ್ತು ಅಸ್ಟ್ರೋಲೋಬ್ ಅಂತ ಕರಿತಾ ಹೋಗ್ತೀವಿ. ಈ ದಿಕ್ಸೂಚಿ ಅಂದರೆ ಏನಪ್ಪ ಅಂದ್ರೆ ಆ ನಾವಿಕರುಗಳು ತಲುಪಬೇಕಾದ ಪ್ರದೇಶದ ಒಂದು ದಿಕ್ಕನ್ನು ತಿಳಿಯಲು ಉಪಯೋಗಿಸುವಂಥ ಸಾಧನ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಈಗ ಏನು ಸಮುದ್ರದ ಯಾನದಲ್ಲಿ ಪ್ರಯಾಣಿಕರಿಗೆ ಅಂತ ಕರಿತಾವಪ್ಪ ಅಂದ್ರೆ ನಾವಿಕರು ಅಂತ ಆ ನಾವಿಕರುಗಳು ತಲುಪಬೇಕಾದಂಥ ಪ್ರದೇಶದ ದಿಕ್ಕನ್ನು ತಿಳಿಯುವಂಥ ಉಪಯೋಗಿಸುವ ಸಾಧನವನ್ನು ಯಾವ್ದು ಬಳಸ್ತಾವಪ್ಪ ಅಂದ್ರೆ ದಿಕ್ಸೂಚಿಯನ್ನು ಬಳಸ್ತಾ ಹೋಗ್ತೀವಿ. ಅದೇ ರೀತಿ ಅಸ್ಟ್ರೋಲೋಬ್ ಅಂದರೆ ಏನಪ್ಪ ಅಂದ್ರೆ ಆ ಸೂರ್ಯ ಮತ್ತು ಗ್ರಹಗಳು ಮತ್ತು ನಕ್ಷತ್ರಗಳಿಗೆ ಈ ಭೂಮಟ್ಟದಿಂದ ಇರುವಂಥ ದೂರ ಅಥವಾ ಕಾಲವನ್ನು ತಿಳಿಸುವಂಥ ಸಾಧನ ಯಾವುದಪ್ಪ ಅಂದ್ರೆ ಅಸ್ಟ್ರೋಲೋಬ್. ಅಂದ್ರೆ ಸೂರ್ಯ, ಗ್ರಹಗಳು ಮತ್ತು ನಕ್ಷತ್ರಗಳಿಗೆ ಈ ಭೂಮಟ್ಟದಿಂದ ಇರುವಂಥ ದೂರ ಮತ್ತು ಕಾಲವನ್ನು ತಿಳಿಸುವಂಥ ಸಾಧನೆ ಯಾವುದಪ್ಪ ಅಂದ್ರೆ ಅಸ್ಟ್ರೋಲೋಬ್ ಅಂತ ನೋಡ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ, ಈ ಭೌಗೋಳಿಕ ಅನ್ವೇಷಣೆಗೆ ಮುಖ್ಯವಾದಂಥ ಕಾರಣಗಳು ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಒಂದೇದು 1453 ಏನು ಮಾಡ್ತಾ ಹೋಗ್ತಾರೆ, ಆ ಟರ್ಕರ್ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾ ಹೋಗ್ತಾರೆ. ಈ ಒಂದು ಕಾನ್ಸ್ಟಾಂಟಿನೋಪಲ್ ಈ ಭಾರತಕ್ಕೆ ಮತ್ತು ಯುರೋಪಕ್ಕೆ ಅತ್ಯುತ್ತಮವಾದಂಥ ಏನದ ಭೂಮಾರ್ಗ ಆಗಿತ್ತು. ಅದನ್ನೇನು ಮಾಡ್ತಾರೆ 1453 ಒಳಗೆ ಈ ಟರ್ಕರ್ ಏನು ಮಾಡಿಬಿಡ್ತಾರೆ, ಆ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾ ಹೋಗ್ತಾರೆ. ಈ ಪೂರ್ವ ಮತ್ತು ಪಶ್ಚಿಮ ವ್ಯಾಪಾರದ ಬಾಗಿಲು ತೆರೆದಂತಾಕೈತೆ. ಅಂದರೆ ಇದೊಂದು ಏನಾಗ್ತೈತಪ್ಪ ಅಂದ್ರೆ ಆ ಭಾರತದಿಂದ ಏನು ಆಮದು ಮಾಡಿಕೊಳ್ತಿದ್ರಲ್ಲ ಸಾಂಬಾರು ಪದಾರ್ಥಗಳಿಂದ ಹೆಚ್ಚಿನ ಲಾಭವು ಆ ಟರ್ಕರ ಪಾಲಾಗ್ತಾ ಹೋಗ್ತೈತಿ. ಯಾಕಪ್ಪ ಅಂದ್ರೆ ಈ ಕಡೆ ಪಶ್ಚಿಮದಿಂದ ಬರುವಂಥ ವ್ಯಾಪಾರ ಕೂಟಗೂ ಅವರೇನು ಸುಂಕವನ್ನು ವಸೂಲಿ ಮಾಡ್ತಾ ಹೋಗ್ತಾರೆ. ಈ ಪೂರ್ವದ ಈ ಕಡೆಯಿಂದ ಬರುವಂಥ ವ್ಯಾಪಾರಗಾರರಿಂದ ಆ ಸುಂಕವನ್ನು ವಸೂಲಿ ಮಾಡ್ತಾ ಹೋಗ್ತಾರೆ. ಹೀಗಾಗಿ ಆ ಯುರೋಪಿಯನ್ನರು ಏನು ಮಾಡ್ತಾ ಹೋಗ್ತಿರ್ತಾರಪ್ಪ ಅಂದ್ರೆ ಆ ಭಾರತದಿಂದ ಆಮದು ಮಾಡಿಕೊಳ್ತಿದ್ದಂಥ ಆ ಸಾಂಬಾರು ಪದಾರ್ಥಗಳಿಂದ ಆ ಹೆಚ್ಚಿನ ಲಾಭ ಯಾರಿಗೆ ಹೋಗ್ತಾ ಇತ್ತಪ್ಪ ಅಂದ್ರೆ ಈ ಟರ್ಕರಿಗೆ ಹೋಗ್ತಾ ಇತ್ತು. ಇದರೊಂದಿಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಇದೇನು ಭಾಳ ಎಲ್ಲ ಇವರ ಲಾಭ ಪಡ್ಕೊಂಡ್ರೆ ನಮಗೇನು ಸಿಗ್ತೈತಿ ಅಂತಂದು ಏನು ಮಾಡಿಬಿಡ್ತಾರೆ, ಈ ಯುರೋಪಿಯನ್ನರು ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕ್ತಾರೆ. ಏನು ಸಾಹಸಕ್ಕೆ ಕೈ ಹಾಕ್ತಾರಪ್ಪ ಅಂದ್ರೆ ಈ ಒಂದು ಭಾರತಕ್ಕೆ ನಾವು ಸಮುದ್ರ ಮಾರ್ಗವನ್ನು ಕಂಡು ಹಿಡಿಯಲೇಬೇಕು, ಇದಲ್ಲದೆ ನಮಗೆ ದಾರಿ ಇಲ್ಲ ಅಂತ ಅನ್ಕೊಂಡು. ಯಾಕಪ್ಪ ಅಂದರೆ ಈ ಭೂಮಾರ್ಗಕ್ಕೆ ಹೋಗ್ಬೇಕಂದ್ರೆ ಈ ಕಾನ್ಸ್ಟಾಂಟಿನೋಪಲ್ ನಗರ ಮೇಲೆ ಹೋಗ್ಬೇಕು. ಇವ್ರು ನೋಡಿ ಟರ್ಕರು ಒಬ್ಬರು ಕಲೆ ಬಿತ್ತಾರೆ, ಏನು ಆ ಸುಂಕ ಕೊಟ್ಟ ಅವ್ರು ಬಿಡ್ತಾರೆ, ಇಲ್ಲಕ್ಕಂದ್ರೆ ಇಲ್ಲ. ಅದು ನೋಡಿ ಕಡಿಮೆ ಅಲ್ಲ, ಅತಿ ಹೆಚ್ಚು ಸುಂಕವನ್ನು ಪಡಿತಾರೆ, ತಗೊಂಡ್ರೆ ಲಾಭ ಇಲ್ಲಂಗೆ. ಹಾಗಾಗಿ ನಾವು ಏನೇ ಕಂಡೀಷನ್ ಏನು ಮಾಡಬೇಕು, ಸಮುದ್ರ ಮಾರ್ಗವನ್ನು ನಾವು ತಗೊಳ್ಳೇಬೇಕು. ಅದು ನಮಗೀಗಿರೋ ಪರಿಸ್ಥಿತಿ ಅಂತಂದು ಏನು ಮಾಡ್ತಾರೆ, ಭೌಗೋಳಿಕ ಅನ್ವೇಷಣೆಗೆ ಮುಖ್ಯವಾದ ಕಾರಣ ಇದಾಗ್ತೈತಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ, ಈ ಸ್ಪೇನ್, ಪೋರ್ಚುಗಲ್ ದೇಶಗಳು ಆ ಸಾಗರ ವ್ಯಾಪಾರಿಗಳಾದಂಥ ಅರಬ್ಬರ ವಿರುದ್ಧ ಸ್ಪರ್ಧಿಸಲು ಇಚ್ಛೆ ಹೊಂದಿತು. ಅಂದರೆ ಈ ಸ್ಪೇನ್ ದೇಶ ಮತ್ತು ಈ ಪೋರ್ಚುಗಲ್ ದೇಶ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಆ ಸಾಗರ ವ್ಯಾಪಾರಿಗಳಾದಂಥ ಅರಬ್ಬರ ವಿರುದ್ಧ ಏನು ಮಾಡ್ಬೇಕಪ್ಪ ಅಂದ್ರೆ ಪ್ರತಿಸ್ಪರ್ಧಿಯಾಗಿ ಏನದ ಅವರಿಗಿಂತ ನಾವು ಮೇಲೆ ಅನ್ನಂಗೆ ಏನು ಮಾಡಬೇಕು, ಸ್ಪರ್ಧಿಸ್ಬೇಕಂತಂದು ಯಾರ ವಿರುದ್ಧ, ಅರಬ್ಬರ ವಿರುದ್ಧ ಸ್ಪರ್ಧಿಸಲು ಏನು ಮಾಡ್ತಾ ಹೋಗ್ತಾರೆ, ಈ ಸ್ಪೇನ್ ದೇಶ ಮತ್ತು ಈ ಪೋರ್ಚುಗಲ್ ದೇಶಗಳು ಈ ಒಂದು ಅರಬ್ಬರ ವಿರುದ್ಧ ಸ್ಪರ್ಧಿಸಲು ಬಹು ಇಚ್ಛೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಮುಖ್ಯವಾಗಿ ಮುನ್ನೊಂದು ಪಾಯಿಂಟ್ ನೋಡ್ತಾ ಹೋಗ್ತೀವಿ, ಈ ಒಂದು ಕ್ರೈಸ್ತ ಧರ್ಮವನ್ನು ಹರಡುವಂಥ ಒಂದು ಆಸೆ ಯಾರಿಗಿರ್ತಪ್ಪ ಅಂದ್ರೆ ಈ ಒಂದು ಯುರೋಪ್ ದೇಶದಲ್ಲಿರೋರಿಗೆ ಕಾಣ್ತಾ ಹೋಗ್ತದೆ. ಅಂದ್ರೆ ಆ ಹೊಸ ದೇಶಗಳನ್ನು ಏನಾದರೂ ಕಂಡುಬಿಟ್ಟಪ್ಪ ಅಂದ್ರೆ ಅವ್ರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಅಲ್ಲಿ ಕೂಡ ಈ ಕ್ರೈಸ್ತ ಧರ್ಮವನ್ನು ಹರಡಬೇಕು ಅನ್ನೋದು ಇವರ ಒಂದು ಆಶಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗ್ತೇವೆ, ಆ ಪೂರ್ವ ದೇಶಗಳ ಕಡೆ ಸಮುದ್ರದ ಪ್ರಯಾಣ ಸಾಹಸಕ್ಕೆ ಕೈ ಹಾಕಿದ್ದು ಯುರೋಪಿಯನ್ನರಲ್ಲಿ ಕುತೂಹಲವನ್ನು ಕೆರಳಿಸ್ತಾ ಹೋಗ್ತದೆ. ಅಂದ್ರೆ ಆ ಪೂರ್ವ ದೇಶಗಳ ಕಡೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಸಮುದ್ರದ ಒಂದು ಪ್ರಯಾಣದ ಸಾಹಸಕ್ಕೆ ಯಾರು ಕೈ ಹಾಕ್ತಾ ಹೋಗ್ತಾರಪ್ಪ ಅಂದ್ರೆ ಯುರೋಪಿಯನ್ನರಲ್ಲಿ ಒಂದು ಕುತೂಹಲ ಕೆರಳಿಸ್ತಾ ಹೋಗ್ತೈತಿ. ಅಷ್ಟರಲ್ಲಿ ಆ ನಾವಿಕರ ದಿಕ್ಸೂಚಿ, ಅಸ್ಟ್ರೋಲೋಬ್ ಉಪಕರಣಗಳು, ನಕ್ಷೆಗಳು, ಭೂಪಟಗಳು ಆ ನಾವಿಕರಿಗೆ ಆ ಸಮುದ್ರದಲ್ಲಿ ಸಂಚರಿಸಲು ಸಹಾಯ ಆಗ್ತಾಯಿತ್ತು. ಅಂದ್ರೆ ಈ ದಿಕ್ಸೂಚಿ ಹೇಳಿದೆ ಎಲ್ಲಿ ನಾವು ತಲುಪಬೇಕು ಅನ್ನೋದು ತಿಳಿಸ್ತಾ ಹೋಗ್ತೈತಿ. ಅಸ್ಟ್ರೋಲೋಬ್ ಸಮುದ್ರ, ಗ್ರಹ, ನಕ್ಷತ್ರಗಳ ಒಂದು ಆ ಭೂಮಟ್ಟದಿಂದ ಎಷ್ಟು ಅಂತರ ಐತೆ ಅಂತ ತಿಳಿತವೆ. ಜೊತೆಗೆ ನಕ್ಷೆಗಳು ಮತ್ತು ಭೂಪಟಗಳು ಇವು ನಾವಿಕರಿಗೆ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಆ ಸಮುದ್ರದಲ್ಲಿ ಸಂಚರಿಸೋಕೆ ಸಹಾಯವನ್ನು ಕಾಣ್ತಾ ಹೋಗ್ತೀವಿ. ಆ ಯುರೋಪಿಯನ್ನರು ಆ ಲಾಭ ಗಳಿಸಲು ಚೀನಾದ ಒಂದು
ಚಿನ್ನ ಫಲವತ್ತಾದತ್ತೆಂದು ನಂಬಿದ್ರು. ಅಂದ್ರೆ ಈ ಒಂದು ಯುರೋಪಿನ ಒಂದು ನಂಬಿಕೆ ಇತ್ತು, ಇನ್ನೂ ಲಾಭ ಗಳಿಸ್ಬೇಕಪ್ಪ ಅಂದ್ರೆ ಆ ಒಂದು ಚಿನ್ನವು ಫಲವತ್ತಾದ ಒಂದು ಚಿನ್ನ ದೇಶ ಒಂದು ಫಲವತ್ತಾಗಿರ್ಬೇಕಂತಂದು ನಂಬಿದ್ರು. ಯಾರು? ಯುರೋಪಿಯನ್. ಒಟ್ಟಾರೆಯಾಗಿ ಭೌಗೋಳಿಕ ಅನ್ವೇಷಣೆಗಳು ಏನು ಮುಖ್ಯವಾಗಿ ಏನು ಕಾರಣ ನೋಡ್ತಾವಪ್ಪ ಅಂದ್ರೆ, ಒಂದನೇದು 1453ರಲ್ಲಿ ಟರ್ಕರ್ ಏನು ಮಾಡ್ತಾ ಹೋಗ್ತಾರೆ, ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾ ಹೋಗ್ತಾರೆ. ಎರಡನೇದು ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಅರಬ್ ವ್ಯಾಪಾರಿಗಳ ವಿರುದ್ಧ ಪ್ರತಿಸ್ಪರ್ಧಿಯಾಗಿ ಇದು ಮಾಡ್ತಾ ಹೋಗ್ತಾರೆ. ಮೂರನೇದು ಕ್ರೈಸ್ತ ಧರ್ಮವನ್ನು ಹರಡ್ತಾ ಹೋಗ್ಬೇಕು, ಅಂದ್ರೆ ಹೊಸ ದೇಶಗಳಲ್ಲಿ ಕ್ರೈಸ್ತ ಧರ್ಮವನ್ನು ಹರಡಬೇಕನ್ನೋದನ್ನು ನೋಡ್ತಾ ಹೋಗ್ತಾರೆ. ಜೊತೆಗೆ ಆ ಒಂದು ಪೂರ್ವದ ದೇಶ ಕಡೆಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಸಮುದ್ರದ ಒಂದು ಪ್ರಯಾಣಕ್ಕೆ ಕೈ ಹಾಕ್ತಾ ಹೋಗ್ತಾರೆ. ಯಾರು? ಯುರೋಪಿಯನ್. ಜೊತೆಗೆ ಆ ನಾವಿಕರ ಒಂದು ದಿಕ್ಸೂಚಿ, ಅಸ್ಟ್ರೋಲೋಬ್, ನಕ್ಷೆಗಳು, ಆ ಭೂಪಟಗಳ ಒಂದು ಇವೇನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಆ ನಾವಿಕರಿಗೆ ಸಮುದ್ರದೊಳಗೆ ಸಂಚರಿಸಲು ಸಹಾಯ ಆಗ್ತಾ ಹೋಗ್ತವೆ. ಜೊತೆಗೆ ಆ ಯುರೋಪಿಯನ್ನರಿಗೆ ಲಾಭ ಗಳಿಸಲು ಏನಪ್ಪ ಅಂದರೆ ಈ ಒಂದು ಚೀನಾ ದೇಶವು ಫಲವತ್ತಾದ ಪ್ರದೇಶ ಅನ್ನೋದು ಅವರು ಬಲವಾದಂಥ ನಂಬಿಕೆ ಇರೋದ್ರಿಂದ ಈ ಒಂದು ಭೂ ಅನ್ವೇಷಣೆಗೆ ಮುಖ್ಯವಾದ ಕಾರಣಗಳನ್ನು ತಿಳ್ಕೊಳ್ತಾ ಹೋಗ್ತೀವಿ. ಇದು ಸ್ಟಾರ್ಟ್ ಆಗಿದೆ ಅಂದ್ಕೊಂಡು ಮುಂದೆ ಹೋಗ್ತಾನೆ ಭೂಶೋಧನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಈ ಭೂಶೋಧನೆಗಳಂದ್ರೆ ಏನಪ್ಪ ಅಂದ್ರೆ ಆ ಮಧ್ಯಯುಗದ ನಂತರ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಭೂ ಅನ್ವೇಷಣೆಯಲ್ಲಿ ಕಾರ್ಯದಲ್ಲಿ ತೊಡಗಿದಂಥ ಮುಖ್ಯ ರಾಷ್ಟ್ರಗಳು ಯಾವಪ್ಪ ಅಂದ್ರೆ ಆ ಪೋರ್ಚುಗೀಸ್, ಸ್ಪೇನ್, ಇವ್ರು ಏನು ಮಾಡ್ತಾ ಹೋಗ್ತಾರೆ, ಈ ಮುಖ್ಯ ದೇಶಗಳು ಇವು ಯಾವ ಪೋರ್ಚುಗಲ್ ಮತ್ತು ಸ್ಪೇನ್ ದೇಶಗಳು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಭೂ ಅನ್ವೇಷಣೆ ಕಾರ್ಯದೊಳಗೆ ಮುಖ್ಯವಾಗಿ ತೊಡಗಿದಂಥ ಒಂದು ದೇಶಗಳು ಯಾವಪ್ಪ ಅಂದ್ರೆ ಪೋರ್ಚುಗಲ್ ಮತ್ತು ಸ್ಪೇನ್. ಜೊತೆಗೆ ನಾವಿಕ ಹೆನ್ರಿಯು ಕಳಿಸಿದಂಥ ನಾವಿಕರು ದೀರ್ಘಕಾಲ ಓಡಾಡಿ ಆಫ್ರಿಕಾ ಖಂಡದ ಪಶ್ಚಿಮ ಕರಾವಳಿಯನ್ನು ಸಾಕಷ್ಟು ದಕ್ಷಿಣದವರೆಗೂ ಶೋಧಿಸಿದ್ದರು. ಅಂದರೆ ಈ ಒಂದು ಭೂಶೋಧನೆಗೆ ಮುಖ್ಯವಾಗಿ ಯಾವ ದೇಶಗಳು ಒಯ್ಯಿದ್ವಪ್ಪ ಅಂದ್ರೆ ಇದು ಒಂದೇದು ಸ್ಪೇನು, ಯಾವುದು ಒಂದೇದು ಸ್ಪೇನು, ಇನ್ನೊಂದು ಪೋರ್ಚುಗಲ್ ದೇಶ. ಅದರೊಳಗೆ ನಾವಿಕ ಯಾರಪ್ಪ ಅಂದ್ರೆ ಒಬ್ಬನ ಹೆನ್ರಿ ಇದ್ದ. ಯಾರು? ಹೆನ್ರಿ. ಇವ ಏನು ಮಾಡ್ತಾನಪ್ಪ ಅಂದ್ರೆ ಹೆನ್ರಿಯು ಈ ಒಂದು ಹೆನ್ರಿ ಕಳಿಸಿದಂಥ ಒಂದು ನಾವಿಕರು ಆ ದೀರ್ಘಕಾಲ ಓಡಾಡಿ ಆಫ್ರಿಕಾ ಖಂಡದ ಒಂದು ಪಶ್ಚಿಮ ಕರಾವಳಿಯನ್ನು ಸಾಕಷ್ಟು ದಕ್ಷಿಣದವರೆಗೂ ಶೋಧಿಸಿದ್ದರು. ಜೊತೆಗೆ ಆ ಬರ್ತುಲೋಮಿಯ ಡಯಾಸ್ ಎಂಬ ನಾವಿಕನು ಆಫ್ರಿಕಾದ ದಕ್ಷಿಣ ಭಾಗವನ್ನು ತಲುಪಿ ಅದನ್ನು ಗುಡ್ ಹೋಪ್ ಭೂಶಿರಾ ಅಂತಂದು ಕರಿತಾ ಹೋಗ್ತಾನೆ. ಒಂದೇದು ಯಾರು ಹೋಗಿರ್ತಾರಪ್ಪ ಅಂದ್ರೆ ನಾವಿಕ ಹೆನ್ರಿ ಕಳಿಸಿದಂಥ ಈ ಒಂದು ನಾವಿಕರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ದೀರ್ಘಕಾಲ ಏನು ಓಡಾಡಿ ಅಲ್ಲಿನ ಒಂದು ಆಫ್ರಿಕಾ ಖಂಡದ ಆಫ್ರಿಕಾ ಖಂಡದ ಒಂದು ಪಶ್ಚಿಮ ಕರಾವಳಿಯನ್ನು ಸಾಕಷ್ಟು ದಕ್ಷಿಣ ಏನು ಮಾಡ್ತಾ ಹೋಗ್ತಾರೆ, ಶೋಧನೆ ಮಾಡ್ತಾ ಹೋಗ್ತಾರೆ. ಇನ್ನೊಬ್ಬನ ಯಾರಪ್ಪ ಬರ್ತುಲೋಮಿಯ ಡಯಾಸ್ ಏನು ಮಾಡ್ತಾ ಹೋಗ್ತಾನೆ, ಈ ಒಂದು ನಾವಿಕ ಆಫ್ರಿಕಾ ದಕ್ಷಿಣದ ಭಾಗವನ್ನು ತಲುಪಿ ಅದನ್ನ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಗುಡ್ ಹೋಪ್ ಭೂಶಿರಾ ಅಂತ ಕರಿತಾ ಹೋಗ್ತಾರೆ. ಯಾವ ಶಿರಾ? ಗುಡ್ ಹೋಪ್ ಭೂಶಿರಾ ಅಂತಂದು ಕರಿತಾ ಹೋಗ್ತಾರೆ. ಅಂದರೆ ಎಲ್ಲಿಯಪ್ಪ ಅಂದರೆ ಮೊದಲಿಗೆ ಇದು ಎಲ್ಲಿ? ಇದು ಯುರೋಪ್ ಖಂಡ, ಇದು ರಷ್ಯಾ ಖಂಡ, ಇದು ಆಫ್ರಿಕಾ ಖಂಡ, ಇದು ಆಸ್ಟ್ರೇಲಿಯಾ ಖಂಡ, ಇದು ಯುರೋಪ್ ಖಂಡ. ಇಲ್ಲಿ ಯುರೋಪ್ ಮತ್ತು ರಷ್ಯಾದಂದು ಕೂಡಿಸುವಂಥ ಪರ್ವತ ಅಂದರೆ ಯುರೇಷಿಯಾ ಪರ್ವತಗಳು ಕಂಡು ಬರ್ತಾವೆ. ಇಲ್ಲಿ ಮುಖ್ಯವಾಗಿ ನಾವು ಏನು ಗಮನಿಸ್ತಾ ಹೋಗ್ಬೇಕಪ್ಪ ಅಂದರೆ ಈ ಒಂದು ಯುರೋಪ್ ಖಂಡದ ಮೂಲಕ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಇಲ್ಲಿದ್ದ ಏನು ಮಾಡ್ತಾ ಹೋಗ್ತಾರೆ, ಇಲ್ಲೆಲ್ಲ ಪಶ್ಚಿಮದ ಒಂದು ಯಾರು ನಾವಿಕ ಹೆನ್ರಿ ಏನು ಮಾಡ್ತಾನೆ, ಈ ಪಶ್ಚಿಮದ ಕರಾವಳಿ ತೀರನ್ನು ಏನು ಮಾಡ್ತಾ ಹೋಗ್ತಾನೆ, ಮೊದಲಿಗೆ ಏನು ಮಾಡ್ತಾ ಹೋಗ್ತಾನೆ ಓಡಾಡಿ ಅದೊಂದು ಪ್ರದೇಶಗಳು ಮಾಡ್ತಾ ಹೋಗ್ತಾನೆ. ಆದರೆ ನಂತರದಲ್ಲಿ ಯಾರು ಬರ್ತುಲೋಮಿಯ ಡಯಾಸ್ ಏನು ಮಾಡ್ತಾ ಹೋಗ್ತಾನೆ, ಅದೇ ಏನು ಇವ್ರು ಯಾರು ಹೆನ್ರಿ ಹೋಯ್ತಲ್ಲ ಅದೇ ದಾರಿ ಹಿಡ್ಕೊಂಬಂದು ಎಲ್ಲಿ ಬರ್ತಾನೆ, ಇಲ್ಲಿ ಬರ್ತಾನೆ. ಈ ಒಂದು ದಕ್ಷಿಣ ಆಫ್ರಿಕಾದ ಒಂದು ಭೂತುದಿಯನ್ನು ಒತ್ತಿ ಏನು ಹೇಳ್ತಾನೆ, ಇದು ಗುಡ್ ಹೋಪ್ ಭೂಶಿರಾ ಅಂತಂದು ಕರಿತಾ ಹೋಗ್ತಾನೆ. ಯಾರು? ಬಾರ್ತುಲೋಮ್ ಡಯಾಸ್. ಮತ್ತು ಯಾರು ಬರ್ತಾ ಹೋಗ್ತಾರಪ್ಪ ಅಂದ್ರೆ 1498 ಯಾರು 1498 ವಾಸ್ಕೋ ಡ ಗಾಮನು ಆಫ್ರಿಕಾದ ಒಂದು ಗುಡ್ ಹೋಪ್ ಭೂಶಿರವನ್ನು ಸುತ್ತು ಹಾಕಿ ಹಿಂದೂ ಮಹಾಸಾಗರವನ್ನು ದಾಟಿ ಆ ಭಾರತದ ಒಂದು ಕಲ್ಲಿ ಕೋಟೆಯನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ತಲುಪ್ತಾ ಹೋಗ್ತಾನೆ. ಎಲ್ಲಿ? 1498 ಏನು ಮಾಡ್ತಾ ಹೋಗ್ತಾನೋ ವಾಸ್ಕೋ ಡ ಗಾಮನು ಏನು ಬಾರ್ತುಲೋಮಿಯ ಡಯಾಸ್ ಏನು ಮಾಡಿರ್ತಾನೆ, ಈ ಒಂದು ಭೂಶಿರಾಕ್ಕೆ ತಲುಪಿರ್ತಾನೆ.
ಆದರೆ ವಾಸ್ಕೋ ಡಿ ಗಾಮನ್ ಏನು ಮಾಡ್ತಾ ಹೋಗ್ತಾನೆ, ಆಫ್ರಿಕಾದ ಒಂದು ಗೂಟು ಭೂಶಿರವನ್ನು ಏನು ಮಾಡ್ತಾ ಹೋಗ್ತಾನೆ, ಸುತ್ತಿ ಹಾಕಿ ಈ ಒಂದು ಏನದು ಹಿಂದೂ ಮಹಾಸಾಗರವನ್ನು ದಾಟಿ ಭಾರತದ ಒಂದು ಕಲ್ಲಿ ಕೋಟೆಯನ್ನು ತಲುಪ್ತಾ ಹೋಗ್ತಾನೆ. ಎಲ್ಲಿ? ಕೇರಳದ ಒಂದು ಕಲ್ಲಿ ಕೋಟೆಯನ್ನು ತಲುಪ್ತಾ ಹೋಗ್ತಾನೆ. ಎಲ್ಲಿ? ಇಲ್ಲಿ ಪೋರ್ಚುಗಲ್ ದೇಶದಿಂದ ಬಂದು ಈ ಒಂದು ಆಫ್ರಿಕಾದ ಏನು ಗುಡ್ಡು ಪೋಷಿರವನ್ನು ಸುತ್ತ ಹಾಕಿ ಹಿಂದೂ ಮಹಾಸಾಗರವನ್ನು ದಾಟಿ ಎಲ್ಲಿ ಬರ್ತಾನಪ್ಪ ಅಂದ್ರೆ ಭಾರತದ ಕಲ್ಲಿ ಕೋಟೆಯನ್ನು ತಲುಪ್ತಾ ಹೋಗ್ತಾನೆ. ಅಂದ್ರೆ ಮೊದಲು ಈ ಒಂದು ಸಾಗರ ಮಾರ್ಗದಿಂದ ಏನಾಗ್ತದಪ್ಪ ಅಂದ್ರೆ ಅವರೊಂದು ಭಾರತವನ್ನು ತಲುಪುವಂಥ ಪ್ರಯತ್ನ ಯುರೋಪಿಯನ್ನರ ಒಂದು ಕನಸು ಏನಾಗ್ತದಪ್ಪ ಅಂದ್ರೆ ನನಸಾಗ್ತಾ ಹೋಗ್ತೈತಿ. ಯಾರಿಂದ? ಈ ಒಂದು ವಾಸ್ಕೋ ಡಿ ಗಾಮನ ಒಂದು ಪ್ರಯತ್ನದಿಂದ 1498 ವಾಸ್ಕೋ ಡಿ ಗಾಮ ಏನು ಮಾಡ್ತಾ ಹೋಗ್ತಾನೆ, ಈ ಒಂದು ಆಫ್ರಿಕಾದ ಗುಡು ಪೋಷಿರವನ್ನು ದಾಟಿ ಹಿಂದೂ ಮಹಾಸಾಗರವನ್ನು ದಾಟಿ ಭಾರತ ಕಲ್ಲಿ ಕೋಟೆಯನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ತಲುಪ್ತಾ ಹೋಗ್ತಾನೆ. ಹೀಗಾಗಿ ಒಂದು ಯುರೋಪಿಯನ್ನರ ಒಂದು ಏನಾಗ್ತದಪ್ಪ ಅಂದ್ರೆ ಅವರ ಒಂದು ಕನಸು ಈಡೇರೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಮುಂದೆ ನೋಡ್ತಾ ಹೋಗ್ತೀವಿ. ಜಿನೋವಾ ನಗರದ ನಾವಿಕ ಯಾರು? ಜಿನೋವಾ ನಗರದ ನಾವಿಕ ಕ್ರಿಸ್ಟೋಫರ್ ಕೊಲಂಬಸ್ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ಸ್ಪೇನ್ನ ಒಂದು ದೊರೆಯ ನೆರವಿನಿಂದ, ಯಾರು ಈ ಕೊಲಂಬಸ್ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ಸ್ಪೇನಿನ ದೊರೆಯ ಒಂದು ನೆರವಿನಿಂದ 1492 ಅಟ್ಲಾಂಟಿಕ್ ಸಾಗರವನ್ನು ದಾಟಿ, ಯಾವ ಸಾಗರ? ಅಟ್ಲಾಂಟಿಕ್ ಸಾಗರವನ್ನು ದಾಟಿ ವೆಸ್ಟ್ ಇಂಡೀಸಿನ ಬಹುಮಾ ದ್ವೀಪವನ್ನು ತಲುಪ್ತಾ ಹೋಗ್ತಾನೆ. ಯಾವ ದ್ವೀಪವನ್ನು? ಬಹುಮಾ ದ್ವೀಪವನ್ನು ತಲುಪ್ತಾ ಹೋಗ್ತಾನೆ. ಎಲ್ಲಿ? 1492 ಅಟ್ಲಾಂಟಿಕ್ ಸಾಗರವನ್ನು ದಾಟಿ ವೆಸ್ಟ್ ಇಂಡೀಸ್ನ ಬಹುಮಾ ದ್ವೀಪವನ್ನು ತಲುಪ್ತಾ ಹೋಗ್ತಾನೆ. ಯಾರು? ಕ್ರಿಸ್ಟೋಫರ್ ಕೊಲಂಬಸ್. ಯಾವ ದೊರೆಯ ನೆರವಿನಿಂದ? ಸ್ಪೇನ್ ದೇಶದ ದೊರೆಯ ನೆರವಿನಿಂದ 1492 ವೆಸ್ಟ್ ಇಂಡೀಸ್ನ ಬಹುಮಾ ದ್ವೀಪವನ್ನು ಕಂಡಿಡ್ತಾ ಹೋಗ್ತಾನೆ. ಮತ್ತು ಮುಂದುವರೆದು ನೋಡ್ತಾ ಹೋಗ್ತೀವಿ. ಪೋರ್ಚುಗೀಸರ ಒಂದು ಗಬ್ರಾಲ್ 1500 ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಬ್ರೆಜಿಲ್ ತಲುಪ್ತಾ ಹೋಗ್ತಾರೆ. ಬಲ್ಬೋವಾ ಪನಾಮ ಜಲಸಂಧಿ ಬಳಿ ಬೆಟ್ಟವೊಂದನ್ನು ಏರಿ ಪಶ್ಚಿಮಕ್ಕೆ ವಿಶಾಲ ಸಾಗರವನ್ನು ಕಂಡುಹಿಡಿತಾ ಹೋಗ್ತಾರೆ. ಇದೇ ಈ ಒಂದು ಪೆಸಿಫಿಕ್ ಸಾಗರ ಅಂತಂದು ಕರಿತಾ ಹೋಗ್ತಾರೆ. ಏನು ಮಾಡ್ತಾ ಹೋಗ್ತಾರೆ? ಆ ಪೋರ್ಚುಗೀಸರ ಗಾಬ್ರಾಲ್ 1500 ಒಳಗೆ ಏನು ಮಾಡ್ತಾ ಹೋಗ್ತಾನೆ, ಬ್ರೆಜಿಲ್ ತಲುಪಿದರೆ ಆ ಬಲ್ಬೋವಾ ಪನಾಮ ಜಲಸಂಧಿಯಲ್ಲಿ ಬರ್ತೈತಿ. ಆ ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೇರಿಕನ್ನ ಆ ಕೂಡಿಸುವಂಥ ಜಲಸಂಧಿ ಯಾವುದಪ್ಪ ಅಂದ್ರೆ ಪನಾಮ ಜಲಸಂಧಿ ಅಂತ ಕರಿತಾ ಹೋಗ್ತೀವಿ. ಆ ಪನಾಮ ಯಾರು? ಬಲ್ಬೋವಾ ಏನು ಮಾಡ್ತಾ ಆ ಪನಾಮ ಜಲಸಂಧಿ ಬಳಿ ಆ ಬೆಟ್ಟವೊಂದನ್ನು ಏರಿ ಆ ಪಶ್ಚಿಮಕ್ಕೆ ವಿಶಾಲ ಸಾಗರವನ್ನು ಕಂಡುಹಿಡ್ತಾ ಹೋಗ್ತಾನೆ. ಅದು ಯಾವ ಸಾಗರಪ್ಪ ಅಂದ್ರೆ ಪೆಸಿಫಿಕ್ ಸಾಗರ, ಶಾಂತ ಸಾಗರ, ಆಳವಾದ ಸಾಗರ ಮತ್ತು ವಿಶಾಲವಾದ ಸಾಗರ ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಇನ್ನೊಬ್ಬ ಪೋರ್ಚುಗೀಸ್ ನಾವಿಕರು ಫರ್ಡಿನಾಂಡ್ ಮೆಗಲಾನ್. ಯಾರುವ? ಫರ್ಡಿನಾಂಡ್ ಮೆಗಲಾನ್ ಪೋರ್ಚುಗೀಸ್ ದೇಶದ ನಾವಿಕ. ಈತ ಏನು ಮಾಡ್ತಾನಪ್ಪ ಅಂದ್ರೆ 5 ತಿಂಗಳ ಕಾಲ ಪ್ರಯಾಣಿಸಿ 1520 ದಕ್ಷಿಣ ಅಮೇರಿಕವನ್ನು ತಲುಪ್ತಾ ಹೋಗ್ತಾನೆ. ಅಲ್ಲಿಂದ ಹಿಂದೂ ಮಹಾಸಾಗರದ ಮೂಲಕ ಫಿಲಿಪೈನ್ಸನ್ನು ತಲುಪಿ ಒಂದು ಹಡಗು ಇಂದಿನ ಇಂಡೋನೇಷ್ಯಾ ದ್ವೀಪಗಳ ಮಧ್ಯದಲ್ಲಿ ಸಾಗಿ ಭೂಮಿಯ ಒಂದು ಪ್ರಥಮ ಪ್ರದಕ್ಷಿಣೆ ಹಾಕಿ ಕೇಪ್ ಆಫ್ ಗುಡ್ ಹೋಪ್ ಅಂತ ಮಾರ್ಗವಾಗಿ ಸ್ಪೇನಿಗೆ ತಲುಪ್ತಾ ಹೋಗ್ತಾನೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಯಾರು? ಪೋರ್ಚುಗೀಸ್ ದೇಶದ ಮೆಗಲಾನ್ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಎಷ್ಟು 5 ತಿಂಗಳ ಒಂದು ಕಾಲಾವಕಾಶ ತಗೊಂಡು 1520 ಏನು ಮಾಡ್ತಾ ಹೋಗ್ತಾನೆ, ಮೊದಲಿಗೆ ದಕ್ಷಿಣ ಅಮೇರಿಕವನ್ನು ತಲುಪ್ತಾ ಹೋಗ್ತಾನೆ. ಅಲ್ಲಿಂದ ಏನು ಮಾಡ್ತಾ ಹೋಗ್ತಾನೆ, ಹಿಂದೂ ಮಹಾಸಾಗರಕ್ಕೆ ಬರ್ತಾ ಹೋಗ್ತಾನೆ. ಹಿಂದೂ ಮಹಾಸಾಗರದ ಮೂಲಕ ಎಲ್ಲಿ ಹೋಗ್ತಾನಪ್ಪ ಅಂದ್ರೆ ಫಿಲಿಪೈನ್ಸಿಗೆ ಹೋಗ್ತಾನೆ. ಈ ಫಿಲಿಪೈನ್ಸ್ನ ತಲುಪಿದ ನಂತರ ಆ ಒಂದು ಹಡಗು ಏನು ಮಾಡ್ತಾ ಹೋಗ್ತೈತಿ, ಇಂಡೋನೇಷ್ಯಾ ದ್ವೀಪಗಳ ಮೂಲಕ, ಈ ಒಂದು ಇಂಡೋನೇಷ್ಯಾಗಳ ದ್ವೀಪದ ಮೂಲಕ ಮಧ್ಯದಲ್ಲಿ ಸಾಗಿ ಭೂಮಿಯ ಒಂದು ಪ್ರಥಮ ಪ್ರದಕ್ಷಿಣೆಯನ್ನು ಹಾಕಿ ಕೇಪ್ ಆಫ್ ಗುಡ್ ಹೋಪ್ ಒಂದು ಮಾರ್ಗವಾಗಿ ಸ್ಪೇನ್ಗೆ ತಲುಪ್ತಾ ಹೋಗ್ತಾನೆ. ಅಂದ್ರೆ ಭೂಮಿಯ ಒಂದು ಮೊದಲ ಪ್ರದಕ್ಷಿಣೆ ಯಾರು ಹಾಕ್ಯಾರಪ್ಪ ಅಂದ್ರೆ ಈ ಒಂದು ಫರ್ಡಿನಾಂಡ್ ಮೆಗಲಾನ್ ಹಾಕ್ಯಾನ. 1527 ದಕ್ಷಿಣ ಅಮೇರಿಕದ ಪ್ರಾರಂಭವಾಗಿ ಹಿಂದೂ ಮಹಾಸಾಗರದ ದಾಟಿ ಇಲ್ಲಿಗೆ ಫಿಲಿಪೈನ್ಸ್ ತಲುಪ್ತಾ ಹೋಗ್ತಾನೆ. ಅದನಂತರದಲ್ಲಿ ಇಂಡೋನೇಷ್ಯಾದ ದ್ವೀಪಗಳ ಮಧ್ಯದ ಆಸಿ ಮತ್ತು ಕೇಪ್ ಆಫ್ ಗುಡ್ ಹೋಪ್ ಮಾರ್ಗವಾಗಿ ಈ ಒಂದು ಸ್ಪೇನನ್ನು ತಲುಪ್ತಾ ಹೋಗ್ತಾರೆ. ಮೊದಲ ಒಂದು ಭೂಮಿಯ ಪ್ರಥಮ ಪ್ರದಕ್ಷಿಣೆ ಯಾರು ಆಗ್ತಾ ಹೋಗ್ತಾರಪ್ಪ ಅಂದ್ರೆ ಫರ್ಡಿನಾಂಡ್ ಮೆಗಲಾನ್ ಆಗ್ತಾ ಹೋಗ್ತಾನೆ. ಇದೊಂದು ಭೌಗೋಳಿಕ ಅನ್ವೇಷಣೆಗಳನ್ನು ನೋಡ್ತಾ ಹೋದ್ವಿ. ಹಾಗಾದರೆ ಈ ಒಂದು ಭೂಶೋಧನೆಯ ಒಂದು ಪರಿಣಾಮಗಳನ್ನು ನೋಡ್ತಾ ಹೋಗೋಣ.
ಈ ಭೂಶೋಧನೆಯ ಒಂದು ಪರಿಣಾಮಗಳನ್ನು ನೋಡೋದಾದ್ರೆ ಆ ನವಶೋಧಿತ ಪ್ರದೇಶಗಳಲ್ಲಿ ವಸಾಹತು ಮತ್ತು ಸಾಮ್ರಾಜ್ಯ ಕಟ್ಟಲು ಐರೋಪ್ಯ ದೇಶಗಳ ನಡುವೆ ಸ್ಪರ್ಧೆ ಪ್ರಾರಂಭವಾಯಿತು. ಅಂದ್ರೆ ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಒಬ್ಬೊಬ್ಬರು ಒಂದೊಂದು ದೇಶ ಕಂಡಿಡ್ತಾ ಹೋಗ್ತಾರೆ. ಅಂದ್ರೆ ಒಬ್ಬೊಬ್ಬರು ಅಮೇರಿಕ, ದಕ್ಷಿಣ ಅಮೇರಿಕ, ಉತ್ತರ ಅಮೇರಿಕ, ಬ್ರೆಜಿಲ್, ಈ ವೆಸ್ಟ್ ಇಂಡೀಸ್, ಆಸ್ಟ್ರೇಲಿಯಾ ಹಿಂಗೆಲ್ಲ ದೇಶಗಳನ್ನು ಕಂಡಿಡಿದ ಮ್ಯಾಕ ಆ ವಸಾಹತು ಮತ್ತು ಸಾಮ್ರಾಜ್ಯವನ್ನು ಏನು ಮಾಡಬೇಕು, ಸ್ಥಾಪನೆ ಮಾಡ್ಬೇಕಂತ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಐರೋಪ್ಯ ದೇಶಗಳ ನಡುವೆ ಏನಾಗ್ತೈತಿ, ಪ್ರತಿಸ್ಪರ್ಧೆ ಪ್ರಾರಂಭ ಆಗ್ತೈತಿ. ಅಂದ್ರೆ ಅಮೇರಿಕಾ, ಆಫ್ರಿಕಾ ಮತ್ತು ಏಷ್ಯಾದ ದೇಶಗಳ ಏನಾಗ್ತೈತಪ್ಪ ಅಂದ್ರೆ ಆ ವಾಣಿಜ್ಯಕ್ಕಾಗಿ ಸ್ಪರ್ಧೆ ಏನಾಗ್ತೈತಿ, ಹೆಚ್ಚುತ್ತಾ ಹೋಗ್ತೈತಿ. ಆ ಗೆದ್ದ ದೇಶಗಳ ಮೇಲೆ ಆ ವಾಣಿಜ್ಯದ ಒಂದು ಏಕಸ್ವಾಮ್ಯವನ್ನು ಸಾಧಿಸಲು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಅನುವು ಮಾಡಿಕೊಡ್ತಾ ಹೋಗ್ತೈತಿ. ಒಂದೇದೇನಪ್ಪ ಅಂದ್ರೆ ಈ ನವಶೋಧಿತ ಪ್ರದೇಶಗಳಲ್ಲಿ ಒಂದನೇದು ವಸಾಹತು ಮತ್ತು ಸಾಮ್ರಾಜ್ಯ ಸ್ಥಾಪಿಸಲು ಎಲ್ಲಿ ಒಂದು ಸ್ಪರ್ಧೆ ಏರ್ಪಡ್ತೈತಪ್ಪ ಅಂದ್ರೆ ಐರೋಪ್ ದೇಶಗಳಲ್ಲಿ ಸ್ಪರ್ಧೆ ಪ್ರಾರಂಭ ಆಗ್ತೈತಿ. ಜೊತೆಗೆ ಅಮೇರಿಕಾ, ಆಫ್ರಿಕಾ, ಏಷ್ಯಾದ ಒಂದು ದೇಶಗಳಲ್ಲಿ ವಾಣಿಜ್ಯಕ್ಕಾಗಿ ಸ್ಪರ್ಧೆ ಏರ್ಪಡ್ತಾ ಹೋಗ್ತೈತಿ. ಈ ರೀತಿ ನೋಡ್ತಾ ಹೋಗ್ತೀವಿ. ಮತ್ತು ಆ ವಸಾಹತುಗಳ ಕಚ್ಚಾ ವಸ್ತುಗಳಿಂದಾಗಿ ಆ ಯುರೋಪಿನ ಕಂಪನಿಗಳು ಏನಾಗ್ತಾವಪ್ಪ ಅಂದ್ರೆ ಐಶ್ವರ್ಯ ಭರಿತವಾಗ್ತಾವೆ. ಅಂದ್ರೆ ಈ ಒಂದು ವಸಾಹತುಗಳು ಏನು, ಈ ವಸಾಹತುಗಳಂದ್ರೆ ಏನಪ್ಪ ಅಂದ್ರೆ ಆ ಬೇರೆ ದೇಶದಲ್ಲಿ ತಮ್ಮದೇ ಆದಂಥ ಒಂದು ಏನದು ವ್ಯಾಪಾರ ಸ್ಥಳವನ್ನು ಪ್ರಾರಂಭ ಮಾಡೋದು, ಅದಕ್ಕೆ ವಸಾಹತುಗಳು ಅಂತ ಕರಿತೀವಿ. ಈ ವಸಾಹತುಗಳ ಕಚ್ಚಾ ವಸ್ತುಗಳಿಂದಾಗಿ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಆ ಯುರೋಪಿನ ಕಂಪನಿಗಳು ಏನಾಗ್ತಾವೆ, ಐಶ್ವರ್ಯ ಭರಿತ ಹೋಗ್ತವೆ. ಅಂದ್ರೆ ಏನು ದುಡ್ಡು ಗಳಿಸ್ತಾ ಹೋಗ್ತಾವೆ, ಅಂದರೆ ಬೆಳವಣಿಗೆ ಆಗ್ತಾ ಹೋಗ್ತವೆ. ಎಲ್ಲಿ ವಸಾಹತುಗಳ ಒಂದು ಕಚ್ಚಾ ವಸ್ತುಗಳಿಂದಾಗಿ ಯುರೋಪಿನ ಕಂಪನಿಗಳು ಐಶ್ವರ್ಯ ಭರಿತ ಆಗ್ತವೆ. ಐರೋಪ್ ದೇಶಗಳಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ ಬೆಳೆದು ಕೈಗಾರಿಕಾ ಕ್ರಾಂತಿ ಆರಂಭ ಆಗ್ತೈತಿ. ಅಂದ್ರೆ ಈ ಒಂದು ದೇಶಗಳೊಳಗೆ ಬಂಡವಾಳಶಾಹಿ ವ್ಯವಸ್ಥೆ ಬೆಳೆದು ಮುಂದೆ ಏನಾಗ್ತೈತಪ್ಪ ಅಂದ್ರೆ ಕೈಗಾರಿಕಾ ಕ್ರಾಂತಿ ಆರಂಭ ಆಗ್ತೈತಿ. ಜೊತೆಗೆ ಆ ಕ್ರೈಸ್ತ ಮಿಷನರಿಗಳು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಜಗತ್ತಿನ ಎಲ್ಲೆಡೆ ಹೋಗಿ ಆ ಕ್ರೈಸ್ತ ಧರ್ಮದ ಒಂದು ಪ್ರಚಾರವನ್ನು ಕೈಗೊಳ್ತಾ ಹೋಗ್ತಾರೆ. ವಸಾಹತುಶಾಹಿತ್ವ ಮತ್ತು ಸಾಮ್ರಾಜ್ಯಶಾಹಿತ್ವದ ಬೆಳವಣಿಗೆಗೆ ಆ ದೇಶೀಯರು ಮತ್ತು ವಿದೇಶಿಯರ ನಡುವೆ ಮನಸ್ಸಿಗೆ ಅಥವಾ ವೈಮನಸ್ಸಿಗೆ ಕಾರಣ ಆಗ್ತದೆ. ಏನು ವಸಾಹತುಶಾಹಿತ್ವ ಮತ್ತು ಸಾಮ್ರಾಜ್ಯದ ಶಾಹಿತ್ವದಿಂದ ಬೆಳವಣಿಗೆ ಏನಾಗ್ತದಪ್ಪ ಅಂದ್ರೆ ಆ ದೇಶೀಯರ ಮತ್ತು ವಿದೇಶಿಯರ ನಡುವೆ ಮನಸ್ಸು ಕಾರಣ ಆಗ್ತಾ ಹೋಗ್ತೈತಿ. ಆ ಉತ್ತರ ಅಮೇರಿಕಾದ ಒಂದು ಆರ್ಥಿಕ ಅಭಿವೃದ್ಧಿಗೆ ಆಫ್ರಿಕಾದ ಒಂದು ಗುಲಾಮರನ್ನು ಬಳಸಲು ಪ್ರಾರಂಭಿಸಿದ್ದರಿಂದ ಆ ಗುಲಾಮರ ಒಂದು ವ್ಯಾಪಾರ ಅಸ್ತಿತ್ವಕ್ಕೆ ಬರ್ತಾ ಹೋಗ್ತೈತೆ. ಅಂದ್ರೆ ಈ ಉತ್ತರ ಅಮೇರಿಕಾದ ಒಂದು ಆರ್ಥಿಕ ಅಭಿವೃದ್ಧಿ ಮಾಡೋ ಸಲುವಾಗಿ ಆಫ್ರಿಕಾದ ಒಂದು ಗುಲಾಮರನ್ನು ಏನು ಮಾಡ್ತಾ ಹೋಗ್ತಾರೆ, ಬಳಸಲು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಇಲ್ಲಿಂದಲೇ ಏನಾಗ್ತೈತಪ್ಪ ಅಂದ್ರೆ ಆ ಗುಲಾಮರ ಒಂದು ವ್ಯಾಪಾರ ಅಸ್ತಿತ್ವಕ್ಕೆ ಬರ್ತಾ ಹೋಗ್ತೈತಿ. ಇದಿಷ್ಟೇನಪ್ಪ ಅಂದ್ರೆ ಇವತ್ತಿನ ತರಗತಿಯೊಳಗೆ ಏನು ಮಾಡ್ತಾ ಹೋದಪ್ಪ ಅಂದ್ರೆ ಪುನರ್ಜೀವನ ಪರಿಣಾಮಗಳು, ಅನ್ವೇಷಣೆಗಳು, ಭೂಶೋಧನೆಗಳು ಮತ್ತು ಆ ಭೂಶೋಧನೆ ಒಂದು ಪರಿಣಾಮಗಳ ಬಗ್ಗೆ ಸಮಗ್ರವಾಗಿ ತಿಳ್ಕೊಂಡು ಈ ಒಂದು ತರಗತಿ ಎಷ್ಟಾದ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟ ಲೈಕ್ ಮಾಡಿ, ಎಲ್ಲದಿದ್ದರೆ ಡಿಸ್ಲೈಕ್ ಮಾಡಿ, ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.